ರಸ್ತೆ ಮಧ್ಯೆ ಟಿನ್ನರ್ ಟ್ಯಾಂಕರ್ ಉರುಳಿ ಬಿದ್ದ ಘಟನೆ ಧಾರವಾಡದ ಬೈಪಾಸ್ನಲ್ಲಿ ನಡೆದಿದೆ. ಟ್ಯಾಂಕರ್ ಮುಚ್ಚಳಗಳು ಓಪನ್ ಆಗಿ ಟಿನ್ನರ್ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಪುಣೆಯಿಂದ ಬೆಂಗಳೂರಿನ ಕಡೆಗೆ ಹೊರಟಿದ್ದ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗ್ಬಿಟ್ಟಿದೆ. ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಅನಾಹುತ ಆಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಟಾಕ್ ವಾರ್ ಜೋರಾಗ್ಬಿಟ್ಟಿದೆ. ಕೋಲಾರದಲ್ಲಿ ಶಾಸಕ KY ನಂಜೇಗೌಡ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಹುಚ್ಚು ನಾಯಿ ಕಡಿದಿದೆ ಅಂತ ಹೇಳಿಕೆ ನೀಡಿದ್ರು. ಅಷ್ಟೇ ಅಲ್ಲ, ಬಿಜೆಪಿಯವರಿಗೆ ಹುಚ್ಚು ನಾಯಿ ಔಷಧಿ ಕೊಡಿಸಬೇಕು, ನಮ್ಮ ಹಳ್ಳಿ ಕಡೆ ಬಂದ್ರೆ ಹುಚ್ಚು ನಾಯಿ ಔಷಧಿ ಕೊಡಿಸ್ತೀವಿ ಅಂತ ವ್ಯಂಗ್ಯ ಮಾಡಿದ್ದಾರೆ. ಅವರಿಗೆ ಕೂತ್ರು ನಿಂತರು ಕಾಂಗ್ರೆಸ್ ನವರದ್ದೇ ಚಿಂತೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಖರ್ಗೆ ಅಂದ್ರೆ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಬಿಜೆಪಿ ಹುನ್ನಾರ ಮಾಡ್ತಾ ಇದೆ. ಅವರು ಇದಕ್ಕೆಲ್ಲ ಹೆದರೋರಲ್ಲ ಅಂತ ಹೇಳಿದ್ದಾರೆ. ಧೈರ್ಯ ಮಾತಾಡೋದಕ್ಕೆ ಬಿಜೆಪಿ ಅವರಿಗೆ ಸಹಿಸ್ಕೊಡಕ್ ಆಗ್ತಾ ಇಲ್ಲ ಅಂತ ನಾಯಕರನ್ನ ಏನಾದ್ರೂ ಮಾಡಿ ವೀಕ್ ಮಾಡಬೇಕು ಅಂತೇಳಿ ಈ ಬಿಜೆಪಿ ಅವರು ಪ್ರಿಯಾಂಕಾ ಖರ್ಗೆ ಮೇಲೆ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೂ ಪ್ರಿಯಾಂಕಾ ಖರ್ಗೆ ಬಗ್ಗೆ ಇವರು ಏನು ತಪ್ಪು ಅಂತೇಳಿ ಪ್ರೂಫ್ ಮಾಡೋಕ್ಕಾಗೋದಿಲ್ಲ. ಪ್ರಿಯಾಂಕಾ ಖರ್ಗೆ ಯಾವುದೇ ಕಾರಣಕ್ಕೂ ಇವ್ರು ಭಯ ಪಡುತ್ತಾ ಇದು ಇಲ್ಲ. ನೋಡಿ, ಅವ್ರಿಗೆ ಏನಾಗ್ಬಿಡದೆ ಹುಚ್ಚಿಡ್ದು ಬಿಡದೆ ಬಿಜೆಪಿ ಅವರಿಗೆ. ಹುಚ್ಚಿಡ್ದು ಬಿಟ್ಟು ಎಲ್ಲರ ಮೇಲೆ ಮಾತಾಡ್ತಾರೆ. ಇಲ್ಲಾಂದ್ರೆ ಹುಚ್ಚುಮದ್ದು ಕೊಡಿಸ್ಬೇಕು ಅವ್ರಿಗೆ, ಅಷ್ಟೇ ಮಾತಾಡೋದು ಬಿಜೆಪಿ ಅವರು. ಹುಚ್ಚಿಡಿದ್ರು ಹುಚ್ಚುಮದ್ದು ನಮ್ಮ ಹಳ್ಳಿಗಳಲ್ಲಿ ಹುಚ್ಚರಾಗಿ ಕಚ್ಬಿಟ್ರೆ ಹುಚ್ಚುಮದ್ದು ಬಿಡೋದು. ಹಂಗೆ ಈ ಬಿಜೆಪಿ ಕೆಲವು ನಾಯಕರು ಹುಚ್ಚರಾಗಿ ಕಚ್ಬಿಡದೆ, ಹುಚ್ಚಿಡ್ದು ಬಿಡದೆ. ನಮ್ಮ ಹಳ್ಳಿಗಳ ಕರ್ಕೊಂಬಂದ್ರೆ ಗದಗ್ನಲ್ಲಿ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಕ್ತಿ ಯೋಜನೆಯಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದೆ. ಸಮರ್ಪಕ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಪ್ರತಿನಿತ್ಯ ಬಸ್ ಕಾಯೋದೇ ಕೆಲಸ ಆಗ್ಬಿಟ್ಟಿದೆ ಅಂತೆ. ಅಲ್ಲದೆ ಬಸ್ ದರ ಹೆಚ್ಚಳ ಮಾಡಿದ್ದಾರೆ. ಈ ಹಿನ್ನೆಲೆ ಶಕ್ತಿ ಯೋಜನೆ ನಿಲ್ಲಿಸಿ ಅಂತ ಪ್ರಯಾಣಿಕರು ಆಗ್ರಹಿಸಿದ್ದಾರೆ. ಬಸ್ ದರ ಹೆಚ್ಚು ಮಾಡಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಶಿವಮೊಗ್ಗದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಮರ್ಯಾದೆ ಇಲ್ಲವಾಗಿದೆ. ಸರಿಯಾದ ಸಮಯಕ್ಕೆ ಬಸ್ ಬರಲ್ಲ, ಬಸ್ ಹತ್ತಿದ್ರು ಸೀಟ್ ಸಿಗಲ್ಲ. ಮೊದಲು ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕು ಅಂತ ಮಹಿಳಾ ಪ್ರಯಾಣಿಕರೇ ಆಗ್ರಹಿಸಿದ್ದಾರೆ. ಉಡುಪಿಯ ಪೇಜಾವರ ಮಠದಲ್ಲಿ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳ ಪಂಚಮ ಆರಾಧನಾ ಮಹೋತ್ಸವ ನಡೆಯಿತು. ರಾಷ್ಟ್ರ ಸಂತ, ಹಿಂದುತ್ವದ ಪ್ರತಿಪಾದಕ ಯತಿಕುಲ ಚಕ್ರವರ್ತಿ ಪೇಜಾವರ ಶ್ರೀಗಳು ಬೃಂದಾವನಸ್ಥರಾಗಿ 5 ವರ್ಷ ಕಳೆದಿದೆ. ಈ ಹಿನ್ನೆಲೆ ಸ್ವಾಮೀಜಿ ಭಾವಚಿತ್ರ, ಪಾದುಕೆ ಇಟ್ಟು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಠಕ್ಕೆ ಬಂದ ಭಕ್ತರಿಗೆ ಮಂತ್ರಾಕ್ಷತೆ, ವಿಶೇಷ ಪ್ರಸಾದ ವಿತರಿಸಲಾಯಿತು. ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಆರಂಪಳ್ಳಿ ರಸ್ತೆಯಲ್ಲಿ ಒಂಟಿ ಸಲಗ ರೌಂಡ್ಸ್ ಹಾಕಿದೆ. ಕಾಡಾನೆ ಸಂಚಾರದಿಂದ ವಾಹನ ಸವಾರರು ರಸ್ತೆ ಮಧ್ಯೆ ಪರದಾಡಿದ್ದಾರೆ. ಕೆಲಕಾಲ ರಸ್ತೆ ನಡುವೆ ನಿಂತು ಪುಂಡಾನೆ ಕಾಡಿನತ್ತ ತೆರಳಿದೆ. ಈ ಭಾಗದಲ್ಲಿ ಕಾಡಾನೆ ದಾಳಿಗೆ 2 ಬಲಿಯಾಗಿದ್ದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಗಜರಾಜನನ್ನ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಂಗಳೂರಿನಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರಾಜ್ಯದ ಮುಖ್ಯಮಂತ್ರಿ ಸೇರಿ ಅನೇಕ ಸಚಿವರ ವಿರುದ್ಧ ಆರೋಪಗಳಿದೆ. ಖರ್ಗೆ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡ್ತಾರೆ ಎಂಬ ನಿರೀಕ್ಷೆ ನಮಗಿಲ್ಲ. ಆದರೆ ಜನರನ್ನ ಜಾಗೃತಿಗೊಳಿಸೋದಕ್ಕೆ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಮಂತ್ರಿ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಇದೆಲ್ಲದೂ ನೀವು ಇರಲಿಲ್ಲ ಅಂದರೆ ನಿಮ್ಮ ಶ್ರೀಮತಿಯವರ, ನಿಮ್ಮ ಹೆಂಡತಿಯ ಹೆಸರಿನಲ್ಲಿ ಇದ್ದಂಥ ಆಗಿರುವಂಥ ಅವ್ಯವಹಾರ ಇಷ್ಟು ಫಾಸ್ಟಾಗಿ ಆಗಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ದಿ ಕಾಮೆಂಟ್ ಆಫ್ ದಿ ಹೈಕೋರ್ಟ್. ನಿಮ್ಗೆ ಬೇಕಾದ್ರೆ ನಾನು ಓದಿ ತೋರಿಸ್ತೇನೆ.
ಹೈಕೋರ್ಟ್ದ ಆರ್ಡರ್ದಲ್ಲಿದೆ. ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ನಡೀತು ಅಂತ ಹೇಳುವಂಥದ್ದು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದರು. ಅದಾದ ನಂತರ ಅವರು ರಾಜೀನಾಮೆಯನ್ನು ಕೊಡಲಿಲ್ಲ. ಹೀಗಾಗಿ ಖರ್ಗೆ ಅವರು ಅವರ ಸುಪುತ್ರ ರಾಜೀನಾಮೆ ಕೊಡ್ತಾರೆ ಅಂಥೇಳಿ ನಾವು ಅಪೇಕ್ಷೆ ಪಡೋದಿಲ್ಲ, ಆದರೆ ಹೋರಾಟ ಬಿಡೋದಿಲ್ಲ. ಹೋರಾಟ ಸಾರ್ವಜನಿಕರನ್ನ ಜಾಗೃತಿಗೊಳಿಸಲಿಕ್ಕೆ ವಿಲ್ ಕಂಟಿನ್ಯೂ ದಿ ಫೈಟ್. ಮಂತ್ರಿ, ಉಪಮುಖ್ಯಮಂತ್ರಿ. ಜಮ್ಮು ಕಾಶ್ಮೀರದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಹಿಮ. ಗುಲ್ಮಾರ್ಗ್, ಬಾರಾಮುಲ್ಲಾ ಪ್ರದೇಶಗಳು ಹಿಮದಿಂದ ಮುಚ್ಚಿ ಹೋಗಿದೆ. ಮಳೆ ಸುರಿಯುವಂತೆ ಜಮ್ಮು ಕಾಶ್ಮೀರದಲ್ಲಿ ಹಿಮಪಾತವಾಗ್ತಾ ಇದೆ. ಗುಲ್ಮಾರ್ಗ್ನಲ್ಲಂತೂ ಮರ, ಗಿಡಗಳು, ಮನೆಗಳು, ರಸ್ತೆಗಳೆಲ್ಲ ಹಿಮದಿಂದ ತುಂಬಿ ಹೋಗಿದೆ. ಈ ಸುಂದರ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಣಭೀಕರ ಚಳಿಗೆ ಉತ್ತರ ಭಾರತ ತತ್ತರಿಸಿ ಹೋಗಿದೆ. ದಿನೇ ದಿನೇ ತಾಪಮಾನ ಕನಿಷ್ಠ ಮಟ್ಟಕ್ಕೆ ತಲುಪುತ್ತಿದೆ. ರಾಷ್ಟ್ರ ರಾಜಧಾನಿ ದೆಹಲಿ, ವಾಣಿಜ್ಯ ನಗರಿ ಮುಂಬೈ, ಕೃಷ್ಣನಗರಿ ಮಥುರಾ, ಚಂಡೀಗಢ ಸೇರಿದಂತೆ ಅನೇಕ ನಗರಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮನೆಯಿಂದ ಹೊರಬರೋದಕ್ಕೆ ಪರದಾಡುವಂತಾಗಿದೆ. ದಟ್ಟ ಮಂಜಿನಿಂದಾಗಿ ರಸ್ತೆಗಳಲ್ಲಿ ವಾಹನ ಸಂಚಾರ ಕೂಡ ಕಷ್ಟಕರವಾಗ್ಬಿಟ್ಟಿದೆ. ಅಲ್ಲದೆ ಕೆಲವು ಕಡೆ ವಿಮಾನ ಸಂಚಾರ ಕೂಡ ವ್ಯತ್ಯಯವಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭಮೇಳದ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿದೆ. ಈ ಮಹಾಕುಂಭಮೇಳ ಭಾರತ ಮಾತ್ರವಲ್ಲ, ಇಡೀ ವಿಶ್ವದಲ್ಲೇ ನಡೆಯುವ ಅತಿದೊಡ್ಡ ಧಾರ್ಮಿಕ ಉತ್ಸವವಾಗಿದೆ. ಇದೇ ಜನವರಿ 13ರಿಂದ ಜನವರಿ 26ರ ತನಕ ಈ ಮಹಾಕುಂಭಮೇಳ ನಡೆಯುತ್ತೆ. ಎರಡು ಒಲಿಂಪಿಕ್ ಪದಕ ಗೆದ್ದು ಭಾರತಕ್ಕೆ ಕೀರ್ತಿ ತಂದಿದ್ದ ಶೂಟರ್ ಮನು ಭಾಕರ್ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದ ಕಿರಿಯ ಕ್ರೀಡಾಪಟು ಡಿ ಗುಕೇಶ್ ಸೇರಿದಂತೆ 4 ಸಾಧಕರಿಗೆ ಈ ಬಾರಿ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಒಲಿದು ಬಂದಿದೆ. ಭಾರತ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಮತ್ತು ಪ್ಯಾರಾಲಿಂಪಿಕ್ ಚಿನ್ನದ ಪದಕ ವಿಜೇತ ಪ್ರವೀಣ್ ಕುಮಾರ್ ಕೂಡ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದರ ಜೊತೆಗೆ 17 ಮಂದಿ ಪ್ಯಾರಾ ಅಥ್ಲೀಟ್ಗಳು ಕೂಡ ಸೇರಿದಂತೆ 32 ಕ್ರೀಡಾಪಟುಗಳನ್ನು ಅರ್ಜುನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ.